ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದು ಪೇಪರ್ 1ನ ಮಾಡಲ್ ಕ್ವಶನ್ ಪೇಪರ್ ಆಗಿದೆ. ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 62ನೇ ಮಾಡಲ್ ಕ್ವಶನ್ ಪೇಪರ್. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಹಿಂದೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ನೋಡ್ಕೊಡ್ರಿ. ಮತ್ತು ಏನಪ್ಪ ಅಂತಂದರೆ ಈ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ, ಬಟ್ ಅದನ್ನು ಅಡ್ಜಸ್ಟ್ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ. ಕ್ವಶನ್ ನಮಗೆ ಭಾಳ ಇಂಪಾರ್ಟೆಂಟು. ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಮತ್ತು ಎಕ್ಸಾಮ್ದಲ್ಲಿ ಬಂದಿರುವಂಥವೇ ಆಗಿರ್ತವೆ. ಅದಕ್ಕೋಸ್ಕರ ಮೊದಲನೇ ಪ್ರಶ್ನೆ ನೋಡಿ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತಹ ಪಟ್ಟಣಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತಹ ಪಟ್ಟಣಗಳ ಜೋಡಿಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡಿ, ಆಪ್ಷನ್ ಬಿ ಆಗುತ್ತೆ, ಕುಮಟಾ ಮತ್ತು ಹೊನ್ನಾವರ. ಸೊ ಅಘನಾಶಿನಿ ನದಿ ಕುಮಟಾದಲ್ಲಿ ಸಮುದ್ರ ಸೇರುತ್ತೆ, ಶರಾವತಿ ನದಿ ಹೊನ್ನಾವರದಲ್ಲಿ ಸಮುದ್ರ ಸೇರುತ್ತೆ. ಸೊ ಅದಕ್ಕೋಸ್ಕರ ಇವೆರಡು ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಬರ್ತಕ್ಕಂಥವು ಕುಮಟಾ ಮತ್ತು ಹೊನ್ನಾವರ ಆಗುತ್ತಿಲ್ಲ. ಆಪ್ಷನ್ ಬಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಈ ಕೆಳಕಂಡವರ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕದ ರಚನೆ ಆಯಿತು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಬಿ ನೋಡಿ, ಫಜಲ್ ಅಲಿ ಆಯೋಗ. ಸೊ ಈ ಫಜಲ್ ಅಲಿ ಆಯೋಗ ಏನಿದೆಯಲ್ಲ 1953ರಲ್ಲಿ ಇದನ್ನು ನೇಮಿಸಲಾಯಿತು. ಇದರ ವರದಿ 1955ರಲ್ಲಿ ಬಂತು. ಸೊ ಅದರ ಒಂದು ವರದಿಯ ಮುಖಾಂತರ 1956ರಲ್ಲಿ ನಮ್ಮ ಕರ್ನಾಟಕವನ್ನು ಭಾಷಾ ಆಧಾರದ ಮೇಲೆ ರಚನೆ ಮಾಡಲಾಯಿತು. 1956 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತ ಕೂಡ ಕರಿತೀವಿ. ಸೊ ಆ ದಿನ ನಮ್ಮ ಕರ್ನಾಟಕವನ್ನು ರಚಿಸಲಾಯಿತು. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವಂತಹ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ಯಾರಾದೀಪ್ ಬಂದರು ಫಸ್ಟ್ ಕಂಡುಬರೋದು ಇದೆಲ್ಲಪ್ಪ ಅಂತಂದ್ರೆ ಒಡಿಶಾ ರಾಜ್ಯದಲ್ಲಿ ಈ ಪ್ಯಾರಾದೀಪ್ ಬಂದರು ಕಂಡುಬರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿಂದ ರಫ್ತಾಗ್ತಕ್ಕಂಥ ಅಂದರೆ ಅಲ್ಲಿ ಒಡಿಶಾ ಪ್ರಾಂತ ಏನಿದೆಯಲ್ಲ ಅಲ್ಲಿ ಹೆಚ್ಚಾಗಿ ಕಂಡುಬರೋದು ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ನ ಮತ್ತು ಕಬ್ಬಿಣದ ಮೈನಿಂಗ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಈ ಒಂದು ಇದರ ಇವೆರಡರ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಕ್ವಶನ್ಗಳು ಸ್ವಲ್ಪ ಸ್ಕಿಪ್ ಆಗಿರೋದು ಕಾಣ್ತತಿ. ಏನಪ್ಪ ಅಂತಂದ್ರೆ ಅದು ಏನಿಲ್ಲ, ಸಿಂಪಲ್ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನಾನು ತೆಗೆದಿದ್ದೇನೆ. ಅದಕ್ಕೋಸ್ಕರ ಅದಕ್ಕೆ ಸಪ್ರೇಟ್ ಸೀರೀಸ್ ಬರುತ್ತೆ, ಅದಕ್ಕೋಸ್ಕರ ತೆಗೆದಿದ್ದೇನೆ. ಈ ವಿಡಿಯೋದಲ್ಲಿ ಬರೀ GKಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ಇರ್ತವೆ ಮತ್ತು ಇಂಪಾರ್ಟೆಂಟ್ ಆಗಿರೋ ಇರ್ತವೆ. ಕೊನೆಯವರೆಗೂ ನೋಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ, ಇವಾಗಲೇ ಹೇಳಿದ್ದೇನೆ. ಸೊ ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ಬೆಳ್ಳಿಯು ಅತಿ ಹೆಚ್ಚು ದೊರೆಯತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಅದು ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಬೆಳ್ಳಿ ದೊರೆಯುತ್ತದೆ. ಚಿನ್ನ ನಮ್ಮ ಕರ್ನಾಟಕ ಅಂತ ಹೇಳ್ಬೋದು. ನೆಕ್ಸ್ಟ್, ಪ್ರಾಣಿಗಳು, ಸಸ್ಯಗಳು, ಇನ್ನಿತರ ಸೂಕ್ಷ್ಮಜೀವಿಗಳ ಪಳೆಯುಳಿಕೆಗಳು ಯಾವ ಶಿಲೆಗಳಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಾಣಿಗಳು, ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮಜೀವಿಗಳ ಪಳೆಯುಳಿಕೆಗಳು ಕಂಡುಬರುವುದು ಜಲಜ ಶಿಲೆಗಳಲ್ಲಿ. ನೆಕ್ಸ್ಟ್, ಇನ್ನು ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆಯನ್ನು ಕೆಳಕಂಡಂತೆ ಇದೆ ಅಂತ ಕೇಳಿದ್ದಾರೆ. ಸೊ ಲ್ಯಾಟರೈಟ್ ಮಣ್ಣು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಅಂದರೆ ನಮ್ಮ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ, ಅದರ ನೆಕ್ಸ್ಟ್ ಉಡುಪಿ. ಸೊ ಈ ಮೂರು ಜಿಲ್ಲೆಗಳಲ್ಲಿ ಲ್ಯಾಟರೈಟ್ ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ನೆಕ್ಸ್ಟ್, ಮಳೆ ಆಗ್ತಕ್ಕಂಥ ಬೆಟ್ಟದ ಬದಿಯಲ್ಲಿರ್ತಕ್ಕಂಥ ಕಾಡೋದು. ಇನ್ನು ನೆಕ್ಸ್ಟ್, ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದಂತಹ ಹಗಲು ಇರುವ ದಿನ ಯಾವುದು ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಗೋಳಾರ್ಧದಲ್ಲಿ ಇಲ್ಲಿ ಕೇಳಿರೋದು, ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ನೋಡಿ, ಡಿಸೆಂಬರ್ 22ರಂದು ದಕ್ಷಿಣ ಗೋಳಾರ್ಧದಲ್ಲಿ ಅತಿ ದೊಡ್ಡ ಹಗಲನ್ನು ಕಾಣುತ್ತಾರೆ. ನೆಕ್ಸ್ಟ್, ಕೊಂಕಣ ರೈಲ್ವೆಯು ಈ ಕೆಳಕಂಡ 2 ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕೊಂಕಣ ರೈಲ್ವೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಮುಂಬೈ ಮತ್ತು ಮಂಗಳೂರು. ಸೊ ಇವೆರಡಕ್ಕೆ ಒಂದು ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಈ ಕೊಂಕಣ ಅಂತಂದರೆ ಕರ್ನಾಟಕ ಇಲ್ಲಿದೆ, ಕರ್ನಾಟಕ ಗೊತ್ತು, ಗೋವಾ ಮತ್ತು ಮಹಾರಾಷ್ಟ್ರ ಈ ಕೊಂಕಣ ಪ್ರದೇಶ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮುಂಬೈ ಮತ್ತು ಮಂಗಳೂರಿಗೆ ಮಾರ್ಗಕ್ಕೆ ಇದು ಸಂಪರ್ಕ ಕಲ್ಪಿಸುತ್ತದೆ. ಕಾಂಗ್ರಾ ಕಣಿವೆ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಕಾಂಗ್ರಾ ಕಣಿವೆ ಕಂಡುಬರುವುದು ಆಪ್ಷನ್ ಬಿ, ಹಿಮಾಚಲ ಪ್ರದೇಶದಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಒಂದೇ ಒಂದು ರಾಜ್ಯ ಗಡಿ ರೇಖೆಯನ್ನು ಹೊಂದಿದೆ, ಅದು ಯಾವುದಪ್ಪ ಅಂತಂದರೆ ಮಿಜೋರಾಂ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ, ಮಿಜೋರಾಂ ರಾಜ್ಯ. ಮಿಜೋರಾಂ ಮತ್ತು ತ್ರಿಪುರಾದ ನಡುಬರ್ಕ್ ನೀವು ಕನ್ಫ್ಯೂಸ್ ಆಗ್ತೀರಿ, ಬಟ್ ಇದೇನಪ್ಪ ಅಂದರೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ, ಮಿಜೋರಾಂ ಅಂತ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್,
ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಮೆಕ್ಕೆಜೋಳ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಸೊ ವಿಶ್ವದಲ್ಲಿ ನೋಡಿದರೆ ವಿಶ್ವದಲ್ಲಿ ಅಮೇರಿಕ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಉತ್ಪಾದಿಸುತ್ತದೆ. ಕಾರ್ನ್ ಫ್ಲೋರ್ ಅಂತ ಏನು ಕರಿತೀವಲ್ಲ ಅದು ಮೆಕ್ಕೆಜೋಳದ ಹಿಟ್ಟಾಗಿರುತ್ತೆ. ನೆಕ್ಸ್ಟ್, ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹು ಮುಖ್ಯವಾದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಪ್ರದೇಶದಲ್ಲಿ ಗುಡುಗು ಬಿರುಗಾಳಿ ರೂಪುಗೊಳ್ಬೇಕಂತಂದರೆ ಮೇನ್ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶವಿದ್ದರೆ ಗುಡುಗು ಬಿರುಗಾಳಿ ರೂಪುಗೊಳ್ಳುತ್ತದೆ. ನೆಕ್ಸ್ಟ್, ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಗಾಳಿಯ ವೆಲಾಸಿಟಿ ಅಥವಾ ಗಾಳಿಯ ಸ್ಪೀಡನ್ನು ಅಳಿತಕ್ಕಂಥದ್ದು ಅನಿಮೋಮೀಟರ್ ಅಂತ ಕರಿತೀವಿ. ಅನಿಮೋಮೀಟರ್ ಮೂಲಕ ಗಾಳಿಯ ಸ್ಪೀಡನ್ನು ಅಳೆಯಲಾಗುತ್ತದೆ. ನೆಕ್ಸ್ಟ್, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದ ಪಾಲು 5.85%. ನೆಕ್ಸ್ಟ್, ನಮ್ಮ ಕರ್ನಾಟಕ 6ನೇ ದೊಡ್ಡ ರಾಜ್ಯವಾಗಿದೆ ನಮ್ಮ ದೇಶದಲ್ಲಿ. ಅದನ್ನು ಕೂಡ ಸ್ವಲ್ಪ ನೀವು ತಿಳಿದುಕೊಡ್ರಿ. ಇನ್ನು ಇಲ್ಲೇನು ಕೇಳಿದ್ದಾರೆ ನೋಡಿ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ ಅಂತ ಹೇಳಿದರೆ ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಮೇನಾಗಿ ನಮ್ಮ ದೇಶ, ಆಸ್ಟ್ರೇಲಿಯಾ ಇವೆಲ್ಲ ದೇಶಗಳು ಏನಿದ್ದಾವಲ್ಲ ಇವು ಕ್ರಿಕೆಟ್ನ ಫೇಮಸ್ ಆಗಿ ಆಡ್ತಕ್ಕಂಥ ದೇಶಗಳಾಗಿದ್ದಾವೆ. ಸೊ ನೆಕ್ಸ್ಟ್, ಎರಡನೇದು ಏನಂದರೆ ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಿಗೆ ಕ್ರಿಕೆಟ್ ಹಬ್ಬಿತು. ಈ ಕೆಳಕಂಡವುಗಳೆಲ್ಲ ಸರಿಯಾದ ಉತ್ತರ. ಸೊ ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಬ್ರಿಟಿಷರಿಂದನೇ ನಮಗೆ ಕ್ರಿಕೆಟ್ ಜನಪ್ರಿಯವಾಗಿತ್ತು. ಸೊ ಅದಕ್ಕೋಸ್ಕರ ಆಯಾ ದೇಶಗಳಲ್ಲಿ ಬ್ರಿಟಿಷರು ಎಲ್ಲೆಲ್ಲಿದ್ದರೂ ಅಲ್ಲಿಂದ ಕ್ರಿಕೆಟ್ ಜನಪ್ರಿಯಗೊಂಡಿದೆ. ಅದಕ್ಕೋಸ್ಕರ ಎರಡು ಹೇಳಿಕೆಗಳಲ್ಲಿ ಸರಿಯಾಗಿದ್ದಾವೆ. ಎಗೆ ಆರ್ ಸರಿಯಾದ ಕಾರಣವಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ NREG ಅಂತ ಕರಿತೀವಿ. ಸದ್ಯಕ್ಕೆ ಅದಕ್ಕೆ MGNREG ಅಂತ ಕರೀತಾರೆ. ಏನಪ್ಪ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ ಅಂತ. ಸೊ ಅವನ್ನು ಮೊದಲ ಬಾರಿಗೆ ಜಾರಿಗೆ ತಂದಂತಹ ಸಮ್ಮಿಶ್ರ ಸರ್ಕಾರ ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ 2005ರಲ್ಲಿ ಈ ಒಂದು MGNREG ಜಾರಿಗೆ ಬಂತು ಅಂತ. ಬಟ್ ಆ ಜಾರಿಗೆ ಬಂದಾಗ ಯಾವ ಸಮ್ಮಿಶ್ರ ಸರ್ಕಾರ ನಮ್ಮ ದೇಶವನ್ನು ಆಳ್ತಾ ಇತ್ತು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ, UP ಅಂತ ಏನು ಕರಿತೀವಲ್ಲ, UPA 2004ರಿಂದ 2009ರವರೆಗೆ ಇದು ಮೈತ್ರಿಕೂಟ ಸರ್ಕಾರ ನಮ್ಮ ದೇಶವನ್ನು ಆಳ್ತಾ ಇತ್ತು ಆ ಟೈಮ್ದಲ್ಲಿ. ನೆಕ್ಸ್ಟ್, ಮಣಿಪುರದ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಸೊ ಮಣಿಪುರ ರಾಜ್ಯದ ಅಧಿಕೃತ ಭಾಷೆ ಯಾವುದು ಅಂತಂದರೆ ಇದು ಮೈಥಿಲಾನ್ ಭಾಷೆಗಳ ಬಗ್ಗೆ ಕೇಳ್ತಾರೆ. ಸಿಂಪಲ್ ಅನಿಸಿದ್ರು ತಪ್ಪಾಗಿ ಹೇಳಿ ಬರ್ತೀರಿ. ಸೊ ಅದಕ್ಕೋಸ್ಕರ ನೀವು ನೋಡ್ಕೊಡ್ರಿ ಕೇರ್ಫುಲ್ಲಾಗಿ. ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಯಾಂಗತ್ಸೆ ಅನ್ನುವಂಥದ್ದು ಚೀನಾದ ದೊಡ್ಡ ನದಿ. ಇನ್ನು ಓಲ್ಗಾ ಅನ್ನುವಂಥದ್ದು ರಷ್ಯಾದ ನದಿಯಾಗಿದೆ. ಇದು ಕೂಡ ಸರಿಯಾಗಿದೆ. ಡ್ಯಾನ್ಯೂಬ್ ಇದು ತಪ್ಪು ನೋಡಿ, ಇದು ತಪ್ಪು. ಯಾಕಪ್ಪ ಅಂತಂದರೆ ಡ್ಯಾನ್ಯೂಬ್ ನದಿ ಭಾಳಷ್ಟು ದೇಶಗಳಲ್ಲಿ ಹಾದು ಹೋಗುತ್ತೆ. ಬಟ್ ಸ್ವಿಟ್ಜರ್ಲ್ಯಾಂಡ್ ದೇಶದ ಮೂಲಕ ಅದು ಹಾದು ಹೋಗಂಗಿಲ್ಲ. ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಡ್ಯಾನ್ಯೂಬ್ ನದಿ ಏನಾದರೆ 10 ದೇಶಗಳಲ್ಲಿ ಹಾದು ಹೋಗುತ್ತೆ. 10 ದೇಶಗಳಲ್ಲಿ ಜರ್ಮನಿಯಲ್ಲಿ ಹುಟ್ಟುತ್ತೆ ನೆನಪಿಟ್ಕೊಂಡಿರಿ. ಸೊ ಬಟ್ ಇದು ಸ್ವಿಟ್ಜರ್ಲ್ಯಾಂಡ್ ಮೂಲಕ ಹಾಯಂಗಿಲ್ಲ. ಇನ್ನು ಯುಪ್ರೆಟಿಸ್ ಅನ್ನುವಂಥ ಟರ್ಕಿ ದೇಶದಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಸಿ ತಪ್ಪು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೀನಾಕ್ಷಿ ದೇವಾಲಯ ಮಧುರೆಯಲ್ಲಿ ಕಂಡುಬರುತ್ತೆ ಅನ್ನೋದು ಸರಿಯಾಗಿದೆ. ಇನ್ನು ವಿಶ್ವನಾಥ ದೇವಾಲಯ ಕಾಶಿ ವಿಶ್ವನಾಥ, ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನು ಜಗನ್ನಾಥ ಪುರಿ ಜಗನ್ನಾಥ ಅಂತ ಕೂಡ ಕರಿತೀವಿ. ಇದು ಕೂಡ ಸರಿ. ಮತ್ತು ವಿಠೋಬಾ ಅನ್ನುವಂಥದ್ದು ತಪ್ಪಾಗಿದೆ. ಯಾಕಪ್ಪ ಅಂತಂದರೆ ಇದು ಪುಣೆಯಲ್ಲ, ಪಂಡ್ರಾಪುರ್, ಮಹಾರಾಷ್ಟ್ರದ ಪಂಡ್ರಾಪುರದಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯವಾಗಿದೆ. ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ 1 ಮತ್ತು 2 ಸರಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಲೇಖಕರು ಮತ್ತು ಅವರು ಬರೆದಂಥ ಕೃತಿಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿ ಹೊಂದಿಸಿ ಬರೆದಾಗ ನೋಡಿರಿ ಏನಾಗುತ್ತೆ, ಲೇಖಕರು ಸಲ್ಮಾನ್ ರಸ್ತಿ ಅಂತ ಅಂದರೆ ಸಾತಾನಿಕ್ ವರ್ಸಸ್ ಅಂತ ಕೃತಿಯನ್ನು ಬರೆದಿದ್ದಾರೆ. ಇನ್ನು ವಿಕ್ರಮ್ ಸೇಠ್ರವರು ಬರೆದಿರ್ತಕ್ಕಂಥ ಕೃತಿ ಸುಟೇಬಲ್ ಬಾಯ್ ಅನ್ನುವಂಥ ಕೃತಿಯನ್ನು. ಇನ್ನು ಅರವಿಂದ್ ಅಡಿಗರ್ ಅವರು ಬರೆದಿರ್ತಕ್ಕಂಥ ಕೃತಿ ಯಾವುದಂತಂದರೆ ಇದು ದ ವೈಟ್ ಟೈಗರ್ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅರುಂಧತಿ ರಾಯರವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಇಲ್ಲಿ ಸರಿಯಾದಂತಹ ಉತ್ತರ 4321 ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆಯನ್ನು ನಡೆಸಿದಂತಹ ಆಯೋಗ ಯಾವುದು ಅಂತ ಕೇಳಿದ್ದಾರೆ. ಸೊ ಮುಸ್ಲಿಮರ ಅಭಿವೃದ್ಧಿ ಕುರಿತು ಸಾಪೇಕ್ಷೆ ನಡೆಸಿದಂತಹ ಒಂದು ಆಯೋಗ ಯಾವುದಪ್ಪ ಅಂತಂದರೆ ಇದು
ಜಸ್ಟಿಸ್ ರಾಜೇಂದ್ರ ಸಾಚಾರ್ ಸಮಿತಿ ಇದು 2006ರಲ್ಲಿ ಇದನ್ನು ವರದಿ ಮಾಡಲಾಗಿದೆ. 2006ರಲ್ಲಿ ಇದನ್ನು ವರದಿ ನೀಡಲಾಗಿದೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ವಿನಾಶಕಾರಿ ಸುನಾಮಿ ಜಪಾನಿನ ಮೇಲೆ ಅಪ್ಪಳಿಸಿದಂತಹ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಆಪ್ಷನ್ ಬಿ ನೋಡಿ, ಮಾರ್ಚ್ 11, 2011ರಲ್ಲಿ ಈ ಒಂದು ವಿನಾಶಕಾರಿ ಸುನಾಮಿ ಅಂತ ಏನು ಕರಿತೀವಲ್ಲ ಅದು ಜಪಾನ್ ಮೇಲೆ ಅಪ್ಪಳಿಸಿತು. ವಿಶ್ವ ನೀರಿನ ದಿನ ಎಂದು ಆಚರಿಸಲಾಗುವ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಮಾರ್ಚ್ 22 ವಿಶ್ವ ನೀರಿನ ದಿನ ಅಂತ 1992ರಿಂದ ಆಚರಿಸುತ್ತಾ ಬರುತ್ತಿದ್ದೇವೆ. 92ರಿಂದ ಒಂದು ಕಾನ್ಫರೆನ್ಸ್ ನಡೀತು ನೀರಿಂದು. ಸೊ ಅದರಲ್ಲಿ ಅದನ್ನು ಡಿಸೈಡ್ ಮಾಡಿತ್ತು, ಅದಕ್ಕೋಸ್ಕರ ಆ ದಿನವನ್ನು ಅಲ್ಲಿಂದಾನೇ ಬರಲಾಗುತ್ತಿದೆ. ಇನ್ನು ಅರುಣಾ ಶಾನುಭಾಗ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಅರುಣಾ ಶಾನುಭಾಗ್ ಪ್ರಕರಣ ಸಂಬಂಧಿಸಿರುವುದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಸುಖಮರಣಕ್ಕೆ ಇದು ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, 2G ಹಗರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ 2G ಹಗರಣ ಯಾವುದಕ್ಕೆ ಸಂಬಂಧಿಸಿತ್ತು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ದೂರ ಸಂಪರ್ಕಕ್ಕೆ ಸಂಬಂಧಿಸಿದ ಒಂದು ಹಗರಣವಾಗಿತ್ತು. ಇದು ತುಂಬ ಸುದ್ದಿ ಕೂಡ ಮಾಡಿತ್ತು, 2G 3G ಹಗರಣ ಅಂತ ಬರ್ತಾವಲ್ಲ. ಇನ್ನು ಬ್ರಹ್ಮೋಸ್ ಎಂಬ ಧ್ವನ್ಯಾತೀತ ಕಾವಲು ಕ್ಷಿಪಣಿಯು ಈ ಕೆಳಕಂಡ 2 ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಬ್ರಹ್ಮೋಸ್ ಅಂತ ಅಂದ ತಕ್ಷಣ ನೀವು ಒಂದು ನೆನ್ಪಿಟ್ಕೋಬೇಕು, ಭಾರತ ಮತ್ತು ರಷ್ಯಾ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ, ಭಾರತ ಮತ್ತು ರಷ್ಯಾದ ಒಂದು ಜಂಟಿ ಸಂಯೋಜನೆಯಾಗಿದೆ ಬ್ರಹ್ಮೋಸ್ ಕ್ಷಿಪಣಿ. ನೆಕ್ಸ್ಟ್, ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರತಕ್ಕಂಥದ್ದು ಕೈರೋದಲ್ಲಿ. ಸೊ ಈ ಅರಬ್ ಒಕ್ಕೂಟ ಯಾವಾಗ ಅಂದರೆ 1945ರಲ್ಲಿ ಪ್ರಾರಂಭಗೊಂಡಿದೆ. ಸೊ ಕೈರೋ ಇದು ಈಜಿಪ್ಟ್ ದೇಶದ ರಾಜಧಾನಿ. ಈಜಿಪ್ಟ್ ದೇಶದ ರಾಜಧಾನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅನ್ಕೊತೀನಿ, ಅಡ್ಜಸ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್, ಭಾರತದ ಮೊದಲ ಯುದ್ಧ ವಿಮಾನ ಫೈಟರ್ ಏರ್ ಕ್ರಾಫ್ಟ್ ಹೆಸರೇನು ಅಂತ ಕೇಳಿದರು. ಸೊ ನಮ್ಮ ಭಾರತದ ಮೊದಲ ಫೈಟರ್ ಏರ್ ಕ್ರಾಫ್ಟ್ನ ಹೆಸರೇನಪ್ಪ ಅಂತ ತೇಜಸ್ ಆಗಿದೆ. ನೆಕ್ಸ್ಟ್, ಪರಿಶುದ್ಧವಾದ ಚಿನ್ನವು 24 ಕ್ಯಾರೆಟ್ ಆಭರಣಗಳ ತಯಾರಿಕೆಗೆ ಯಾಕೆ ಸೂಕ್ತವಲ್ಲ ಅಂತ ಕೇಳಿದ್ದಾರೆ. ಸೊ ನೀವು ಚಿನ್ನ ಏನಿರುತ್ತಲ್ಲ, ಯಾವುದೇ ಒಂದು ಚಿನ್ನ ಇರಲಿ, ಆಭರಣ ಇರಲಿ, ಸೊ ಅದು 24 ಕ್ಯಾರೆಟ್ ಇರಂಗಿಲ್ಲ. ಸೊ ಅವರು ಸುಮ್ಮನೆ 24 ಕ್ಯಾರೆಟ್ ಅಂತ ಹೇಳ್ತಿರ್ತಾರೆ. ಆಭರಣಗಳ ತಯಾರಿಕೆಗೆ ಸೂಕ್ತ ಅಲ್ಲ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ತೀರಾ ಮೆದುವಾಗಿರುವುದೇನೆಂದರೆ ತುಂಬ ಮೆತ್ತಗಿರುತ್ತದೆ. ಅದಕ್ಕೋಸ್ಕರ 24 ಕ್ಯಾರೆಟ್ಗೆ ಒಂದು ಏನಿದೆಯಲ್ಲ ಅದಕ್ಕೆ ತಾಮ್ರ ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಅದರಿಂದ ಆಭರಣಗಳನ್ನು ರೆಡಿ ಮಾಡ್ತಾರೆ. ನೆಕ್ಸ್ಟ್, ಬಹ್ರೇನ್ನಲ್ಲಿರುವ ಬಹುಸಂಖ್ಯಾತ ಜನರು ಕೆಳಕಂಡ ಪಂಗಡದವರು ಅಂತ ಕೇಳಿದ್ದಾರೆ. ಸೊ ಬಹ್ರೇನ್ದಲ್ಲಿ ಕಂಡು ಬರ್ತಕ್ಕಂಥ ಬಹುಸಂಖ್ಯಾತ ಜನರು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನೋಡಿ, ಶಿಯಾಗಳು. ಮುಸ್ಲಿಮ್ನಲ್ಲಿ 2 ಇದಾವೆ, ಶಿಯಾ ಮತ್ತು ಸುನ್ನಿಗಳು ಅಂತ. ಸೊ ಅದರಲ್ಲಿ ಶಿಯಾ ಪಂಗಡಕ್ಕೆ ಸೇರಿದ ಮುಸ್ಲಿಮರು ಬಹ್ರೇನ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ನೆಕ್ಸ್ಟ್, ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ನಮ್ಮ ಭೂಮಿ ಅಂತ ನೆನಪಿಟ್ಕೊಡ್ರಿ. ಭೂಮಿ ಇಲ್ಲಿ ಇದರ ಸುತ್ತ ಒಂದು ಉಪಗ್ರಹ ಈ ರೀತಿಯಾಗಿ ಸುತ್ತಾ ಇದೆ. ಸೊ ಇದು ಯಾವ ರೀತಿಯಾಗಿ ಸುತ್ತಾ ಇದೆ ಅಂತಂದರೆ ಈ ರೀತಿಯಾಗಿ ಸುತ್ತಾ ಇದೆ. ಸೊ ಈ ರೀತಿಯಾಗಿ ಸುತ್ತಾ ಇದೆ. ಸೊ ಅದನ್ನು ನಾವು ಏನೈತಲ್ಲ ಉಪಗ್ರಹ ಇಷ್ಟಿದ್ದನ್ನು ಇಲ್ಲಿಗೆ ತೊಗೊಂಬಂದರೆ ಅಂದರೆ ಒಂದು ಸ್ವಲ್ಪ ಇದು ಕಡಿಮೆ ಮಾಡಿದರೆ ತೊಗೊಬಂದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಇದು ಇಲ್ಲಿಗೆ ಸುತ್ತಾ ಇದೆ. ಇವಾಗ ಸಮೀಪ ತೊಗೊಂಬಂದೀವಿ, ಇದರಲ್ಲಿ ಏನಿದೆ ಅಲ್ಲ ಈ ಡಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ, ಅದಕ್ಕೆ ಈ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಮತ್ತು ಅದಕ್ಕೋಸ್ಕರ ಅದು ರೆವಲ್ಯೂಷನನ್ನು ಕಡಿಮೆ ಒಂದು ಸಮಯದಲ್ಲಿ ಜಾಸ್ತಿ ರೆವಲ್ಯೂಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದರ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಗ್ರಾವಿಟೇಷನಲ್ ಪವರ್ ಕೂಡ ಅದನ್ನು ಪುಲ್ ಮಾಡ್ತಾ ಹೋಗುತ್ತೆ ಸಮೀಪ ಬಂದಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಮತ್ತು ಅದರ ವೇಗ ಎರಡೂ ಹೆಚ್ಚಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಡಾಪ್ಲರ್ ಪರಿಣಾಮಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಡಾಪ್ಲರ್ ಪರಿಣಾಮಕ್ಕೆ ಉದಾಹರಣೆ ಯಾವುದು ಅಂತಂದರೆ ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ. ಸೊ ಇಲ್ಲಿ ನೋಡಿ, ಯಾವುದೇ ಒಂದು ವಾಹನ ನಮ್ಮ ಎದುರಿಗೆ ಬಂದಾಗ ಜಾಸ್ತಿ ಸೌಂಡು, ಅದು ದೂರಕ್ಕೆ ಹೋದಾಗ ಕಡಿಮೆ ಸೌಂಡ್ ಕೇಳುತ್ತೆ. ಅದಕ್ಕೋಸ್ಕರ ಅದು ಏನೊಂದು ಡಾಪ್ಲರ್ ಪರಿಣಾಮ ಅಂತ ಹೇಳ್ಬೋದು. ಡಾಪ್ಲರ್ ಪರಿಣಾಮದ ನೆನ್ಪಿಟ್ಕೊಡ್ರಿ, ಸೌಂಡ್ ವೇರಿಯೇಷನ್ ಆಗುತ್ತಲ್ಲ ಅದೇ ಡಾಪ್ಲರ್ ಪರಿಣಾಮ. ಸೌಂಡ್ ನೀವು ಆ್ಯಸ್ ಯೂಸ್ವಲ್ ದೂರ ಹೋದ್ರೆ ಕಡಿಮೆ ಕೇಳಿಸುತ್ತೆ, ಸಮೀಪ ಇದ್ದಷ್ಟು ಜಾಸ್ತಿ ಕೇಳಿಸುತ್ತೆ.
ಸೊ ನೆಕ್ಸ್ಟ್ ಭೂಕಂಪನದ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥ ಮಾಪನ ಸೀಸ್ಮೋಗ್ರಾಫ್ ಆಗಿದೆ, ವೆಕ್ಟರ್ ಮಾಪನ. ನೆಕ್ಸ್ಟ್ ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ರೇಖೀಯ ಸಂವೇಗದ ಸಂರಕ್ಷಣಾ ತತ್ವದ ಮೇಲೆ ಜೆಟ್ ಇಂಜಿನ್ ಕೆಲಸವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್ ಬಣ್ಣ ಹಚ್ಚುವ ಬ್ರಷ್ನ ಬಿರುಕೂದಲುಗಳು ನೀರಿನಲ್ಲಿಟ್ಟಾಗ ಬಿಡಿ ಬಿಡಿಯಾಗುತ್ತವೆ ಮತ್ತು ಅದೇ ನೀರಿನಿಂದ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀವಿ, ನೀರಿನಲ್ಲಿಟ್ಟಾಗ ಅದರ ಬ್ರಷ್ನ ಒಂದು ಕೂದಲುಗಳು ಇರ್ತಾವಲ್ಲ ಬಿಡಿ ಬಿಡಿ ಆಗಿರ್ತವೆ ಮತ್ತು ಹೊರಗೆ ತೆಗೆದ ತಕ್ಷಣ ಅವೆಲ್ಲ ಒಂದಕ್ಕೊಂದು ಅಂಟಿಕೊಂಡಂತೆ ಕಾಣ್ತವೆ. ಅದು ಯಾಕಪ್ಪ ಅಂತಂದರೆ ಮೇಲ್ಮೈ ಕರ್ಷನ್ ಅಂತ ಕರಿತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ. ಅದರ ಮೂಲಕ ಅವು ಏನಪ್ಪ ಅಂತಂದರೆ ಬಿಡಿ ಬಿಡಿ ಆಗಿರೋದಕ್ಕಿಂತ ಅಂಟಿಕೊಂಡಂಗೆ ಆಗ್ತವೆ ಹೊರಗಡೆ ಬಂದಾಗ. ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹಾಲು ಮೊಸರಾಗುವುದು ಏನಪ್ಪ ಅಂದರೆ ಗರಣಿ ಕಟ್ಟುವಿಕೆಗೆ ಉದಾಹರಣೆಯಾಗಿದೆ, ವಲ್ಕನೈಸೇಷನ್. ನೆಕ್ಸ್ಟ್ ಆಕಾಶವು ನೀಲಿಯಾಗಿ ಕಾಣುವುದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಆಕಾಶ ನೀಲಿಯಾಗಿ ಕಾಣುವುದಕ್ಕೆ ಕಾರಣ ಏನಂತಂದರೆ ವಾತಾವರಣವು ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ, ಅದಕ್ಕೋಸ್ಕರ ಆಕಾಶ ನೀಲಿಯಾಗಿ ಕಾಣುತ್ತೆ. ನೆಕ್ಸ್ಟ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಅಧಿಶೋಷಣೆಯ ಮೂಲಕ ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೀರಿಕೊಳ್ಳುತ್ತದೆ. ನೆಕ್ಸ್ಟ್ ಸೋಪಿನ ಗುಳ್ಳೆಯು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಸೋಪಿನ ಗುಳ್ಳೆ ಬಣ್ಣ ಬಣ್ಣವಾಗಿ ಕಾಣಿಸುವುದಕ್ಕೆ ವ್ಯತೀಕರಣ ಅಂತ ಕರಿತೇವೆ, ವ್ಯತೀಕರಣ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ಇನ್ನು ರೆಫ್ರಿಜಿರೇಟರ್ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ರೆಫ್ರಿಜಿರೇಟರ್ ಯಾವ ತತ್ವ ಅಂತಂದರೆ ಉಷ್ಣ ಕ್ರಿಯಾಶಾಸ್ತ್ರದ 2ನೇ ನಿಯಮದಂತೆ ರೆಫ್ರಿಜಿರೇಟರ್ ಕೆಲಸವನ್ನು ಅಥವಾ ಕಾರ್ಯವನ್ನು ನಿರ್ವಹಿಸುತ್ತದೆ. ಟಿ ವಿ ಸಂವಹನದಲ್ಲಿ ಈ ಡ್ಯಾಶ್ ಇದ್ದರೆ ಒಳ್ಳೆಯದು ಅಂತ ಕೇಳಿದ್ದಾರೆ. ಸೊ ಟಿ ವಿ ಸಂವಹನದಲ್ಲಿ ಯಾವುದು ಕೆಳಗಿನವುಗಳಲ್ಲಿ ಸರಿಯಾದ ಸೂಕ್ತವಾಗಿರುತ್ತೆ ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇದ್ದರೆ ಟಿ ವಿ ಸಂವಹನದಲ್ಲಿ ಅತ್ಯಂತ ಉಪಯುಕ್ತವಾಗಿದೆ. ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ಲು ಆಮ್ಲೀಯವಾಗಿರುವುದು ಕಂಡುಬಂದಿತ್ತು, ಅದರ pH ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವ್ರು ಸಿಂಪಲ್ ಆಗಿ ಅಸಿಡಿಟಿದ pH ಮೌಲ್ಯ ಎಷ್ಟು ಅಂತಂದರೆ ಸೊ 7 ಇದು ನ್ಯೂಟ್ರಲ್, ಇದು ಅಂದರೆ ಯಾವುದೇ ರೀತಿಯಾದ ಹೆಚ್ಚಿಗೆ ಇರೋಂಗಿಲ್ಲ, ಇದು ಅಸಿಡಿಟಿ ಇರೋಂಗಿಲ್ಲ, ಬೇಸಿಕ್ ಇರೋಂಗಿಲ್ಲ. ಸೊ 7ಕ್ಕಿಂತ ಕಡಿಮೆ ಬಂದರೆ ಅಸಿಡಿಟಿ ಇದ್ದಂಗೆ ಜಾಸ್ತಿ, 7ಕ್ಕಿಂತ ಜಾಸ್ತಿ ಬಂದರೆ ಕ್ಷಾರಿಕ ಅಥವಾ ಬೇಸಿಕ್ ಅಂತ ಕರಿತೀವಿ. ಸೊ ಬೇಸಿಸಿಟಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಸೊ ಅದರ pH ಮೌಲ್ಯ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 7ಕ್ಕಿಂತ ಎಲ್ಲ ಜಾಸ್ತಿ ಇದಾವೆ, ಸೊ ಅದಕ್ಕೋಸ್ಕರ ಇವು 3 ತಪ್ಪಾಗ್ತವೆ. ನಮಗೆ ಆಮ್ಲೀಯ ಕೇಳಿದರೆ ಆಪ್ಷನ್ ಎ ಸರಿಯಾಗಿದೆ. ಅಸಿಡಿಟಿ ಅಂದರೆ 7ಕ್ಕಿಂತ ಕಡಿಮೆ ಇರಬೇಕು. ಚೆನ್ನಾಗಿ ಮಳೆಯಾದ ನಂತರ ವಿಶಿಷ್ಟವಾದ ಆಹ್ಲಾದಕರ ವಾಸನೆಯ ಅನುಭವವಾಗುತ್ತದೆ, ಈ ವಾಸನೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಮಳೆ ಆದ ತಕ್ಷಣ ನಾವು ಒಂದು ವಾಸನೆ ಅನುಭವಿಸ್ತೀವಿ, ಸೊ ಅದು ಮಸ್ತ್ ಅನಿಸುತ್ತೆ ನೋಡೋಕ್ಕೆ. ಸೊ ಅದು ಏನಪ್ಪ ಅಂತಂದ್ರೆ ಅದು ಎದಕ್ಕಂತ ಅಂದರೆ ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂತಹ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆಯ ಮೂಲಕ ಈ ಒಂದು ಮಣ್ಣು ಆ ರೀತಿಯಾಗಿ ವಾಸನೆ ಯುಕ್ತವಾಗುತ್ತದೆ. ರಾಜ್ಯ ಮತ್ತು ಕೇಂದ್ರ ಸೂಚಿಗಳೆರಡರಲ್ಲಿಯೂ ನಿರೂಪಿಸಲಾಗಿರುವ ಒಂದು ಬಾಬ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯದ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಕೇಂದ್ರ ಕಾನೂನು ಮತ್ತು ರಾಜ್ಯ ಕಾನೂನುಗಳ ನಡುವೆ ಯಾವುದೋ ಒಂದು ವಿಷಯದ ಮೇಲೆ ಏನಪ್ಪ ಘರ್ಷಣೆ ಉಂಟಾದಾಗ ಏನಾಗುತ್ತೆ ಅಂದರೆ ಕೇಂದ್ರ ಕಾನೂನದ್ದೇ ಮೇಲುಗೈ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟು ಎಲ್ಲದಕ್ಕೂ ಹೈ ಇರುತ್ತೆ, ಕಾನೂನು ಅಂತ ಬಂದಾಗ ಅದು ತನ್ನ ಆಜ್ಞೆಯನ್ನು ಚಲಾಯಿಸುತ್ತೆ. ಸೊ ಅದಕ್ಕೋಸ್ಕರ ಅದರ ಆಜ್ಞೆಯ ನಿರ್ಧಾರ ಫೈನಲ್ ಆಗುತ್ತೆ. ನೆಕ್ಸ್ಟ್ ಅಲ್ಗಾರಿದಮ್ ಎಂಬ ಪದವು ಗಣಿತ ಮತ್ತು ಗಣಕೀಯ ವಿಜ್ಞಾನದಲ್ಲಿ ಬಳಕೆಯಾಗುವಂಥ ಕೆಲವು ಸ್ಪಷ್ಟವಾಗಿ ನಿರ್ವಹಿಸಲಾದ ಸೂಚನೆಗಳ ಪಟ್ಟಿಗೆ ಸಂಬಂಧಿಸಿದೆ. ಅಲ್ಗಾರಿದಮ್ ಎಂಬ ಪದ ಯಾವ ಮೂಲದಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಅಲ್ಗಾರಿದಮ್ ಅನ್ನುವಂಥ ಪದ ಇದೊಂದು ಏನೋ ರೂಲ್ಸ್ ಅಂತ ಕರಿತೀವಿ, ಸಿಂಪಲ್ ಆಗಿ ರೂಲ್ಸ್ ಅಂತ ನೆನ್ಪಿಟ್ಕೊಳ್ಳೋದು ನಾವು. ಅಲ್ಗಾರಿದಮ್ ಅಂತಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ನಿಮ್ಗೆ ಅರ್ಥ ಆಗಲ್ಲ, ಬಟ್ ರೂಲ್ಸ್ ಅಂತ ನೆನ್ಪಿಟ್ಕೊಡ್ರಿ. ಇನ್ಸ್ಟಾಗ್ರಾಮ್ ಏನಿದೆ ಅಲ್ಲ, ನೀವು ಆ್ಯಡ್ಸ್ ನೋಡ್ಬೇಕಾದ್ರೆ ಒಂದೇ ರೀತಿಯಾದ ನೀವು ಯಾವ ಟೈಪ್ ಆ್ಯಡ್ಸನ್ನು ಜಾಸ್ತಿ ಹೊತ್ತು ನೋಡ್ತಿರೋ ನೆಕ್ಸ್ಟ್ ಅದೇ ಟೈಪ್ ಆ್ಯಡ್ಸ್ ಬರ್ತಾವೆ. ಸೊ ಅದಕ್ಕೇನಂತಾರೆ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಅಂತ ಕರೀತಾರೆ. ಅದೇ ರೀತಿಯಾಗಿ ನೆನ್ಪಿಟ್ಕೊಂಡಿರಿ. ಇಲ್ಲಿ ಸರಿಯಾಗ್ತಕ್ಕಂಥ ಹೊಂದಾಣಿಕೆ ಏನಂದರೆ ಆಪ್ಷನ್ ಬಿ ನೋಡಿ, ಪರ್ಷಿಯನ್ ಭಾಷೆಯ ಪದವಾಗಿದೆ. ಅಲ್ಗಾರಿದಮ್ ಅನ್ನುವಂಥದ್ದು ಒಂದು ಪರ್ಷಿಯನ್ ಪದ. ನೆಕ್ಸ್ಟ್ ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ
ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ವಿಧಾನಮಂಡಲದ ಸದನದಲ್ಲಿಯೂ ಇದ್ದರೆ ಅಂಥವರು ಏನು ಮಾಡಬೇಕಂತ ಕೇಳಿದ್ದಾರೆ. ಸೊ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಸಂಸತ್ತಿನ ಸದಸ್ಯನೂ ಕೂಡ ಆಗಿದ್ದು ಮತ್ತು ರಾಜ್ಯ ವಿಧಾನಮಂಡಲದ ಸ್ಥಾನದಲ್ಲಿ ಕೂಡ ಇದ್ದರೆ ಆ ವ್ಯಕ್ತಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ಡಿ ಸರಿಯಾಗುತ್ತೆ. ರಾಷ್ಟ್ರಪತಿಯವರು ಮಾಡಿರುವಂತಹ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾದಂಥ ಅವಧಿಯೊಳಗೆ ಅವರು 2/1 ಸ್ಥಾನವನ್ನು ತೆರವುಗೊಳಿಸದಿದ್ದರೆ ಸಂಸತ್ತಿನಲ್ಲಿ ಅವರ ಸ್ಥಾನವು ಖಾಲಿ ಎಂತಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸಂಸತ್ತಿನೊಳಗಡೆ 2/1 ಯಾವುದೇ ಒಂದು ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಲಿಲ್ಲ ಅಂದರೆ ಸಂಸತ್ತಿನ ಸ್ಥಾನನೇ ಖಾಲಿ ಆಗುತ್ತೆ ಒಂದು. ಆಪ್ಷನ್ ಡಿ ಸರಿಯಾಗಿದೆ. ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬಳಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಗಾಳಿಯ ಬದಲಾಗಿ ನೀರನ್ನು ವಾಹನದ ಟೈರ್ನಲ್ಲಿ ಬಳಸಂಗಿಲ್ಲ ಯಾಕಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ಸೊ ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸೋಕ್ಕಾಗಂಗಿಲ್ಲ. ಮತ್ತು ನೀವು ನೋಡಿರ್ಬೋದು ಏನಪ್ಪ ಅಂತಂದರೆ ಟ್ರ್ಯಾಕ್ಟರ್ಗಳಲ್ಲಿ ಹೆವಿ ಡ್ಯೂಟಿ ಮಾಡೋದಕ್ಕೋಸ್ಕರ ನೀರು ಮಿಕ್ಸ್ ಮಾಡ್ತಾರೆ. ನೀರು ಮತ್ತು ಗಾಳಿ, ನೀರು ಪ್ಲಸ್ ಗಾಳಿ ಹಾಕಿರ್ತಾರೆ. ಯಾಕಪ್ಪ ಅಂತಂದರೆ ಟೈರ್ ವೇಟ್ ಜಾಸ್ತಿ ಆಗುತ್ತೆ, ವೇಟ್ ಜಾಸ್ತಿ ತಿರುಗಲ್ಲ ಅಂತ ಹಾಕಿರ್ತಾರೆ. ಬಟ್ ಬರೀ ಡೈರೆಕ್ಟಾಗಿ ನೀರಷ್ಟು ಹಾಕೋಕ್ಕಾಗಂಗಿಲ್ಲ ಟೈರ್ಗೆ. ನೆಕ್ಸ್ಟ್, ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ, ಇದು ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಯವರು ಈ ಕೆಳಕಂಡವರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಯಾರೊಂದಿಗೆ ಸಮಾಲೋಚಿಸಿ ಇದು ಮಾಡ್ತಾರೆ ಅಂದರೆ ಭಾರತದ ಮುಖ್ಯ ನ್ಯಾಯಾಧೀಶರುಗಳು, ನ್ಯಾಯಮೂರ್ತಿಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ 2 ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನೊಳಗೊಂಡ ಒಂದು ಮಂಡಳಿ, ಕೊಲಿಜಿಯಂ ಸಿಸ್ಟಮ್ ಅಂತ ಕರಿತೀವಿ. ಸೊ ಆ ಕೊಲಿಜಿಯಂ ಸಿಸ್ಟಮ್ ಮೂಲಕ ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಲಿ ಅಥವಾ ಇತರ ಯಾವುದೇ ಪ್ರಾಧಿಕಾರವಾಗಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವಾಗಪ್ಪ ಅಂತಂದರೆ ಸಂವಿಧಾನದ 335ನೇ ಅನುಚ್ಛೇದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಲಿ ಯಾವುದೇ ಒಂದು ಪ್ರಾಧಿಕಾರವಾಗಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯ ಆಗಿರಂಗಿಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರನ್ನು ಈ ಒಂದು ಏನಪ್ಪ ಅಂತ ಇವರು ಭಾರತ ಸರ್ಕಾರ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ ಇವರಿಗೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗಡೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗಡೆ ಬರುವುದಿಲ್ಲ ಅಂತಂದರೆ ಇದೊಂದು ಸಾರ್ವಜನಿಕ ಆರೋಗ್ಯ ಅನ್ನುವಂಥದ್ದು ಕೇಂದ್ರದಲ್ಲಿ ಬರೋಂಗಿಲ್ಲ. ಇದು ಸ್ಟೇಟ್ ಮತ್ತು ಕೇಂದ್ರಕ್ಕೆ ಎರಡಕ್ಕೂ ಸಂಬಂಧಪಟ್ಟಿರುತ್ತೆ, ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ, ಅನುಚ್ಛೇದ 24 ಈ ಒಂದು ಯಾವುದೇ ಒಬ್ಬ ಮಕ್ಕಳನ್ನು 14 ವರ್ಷದ ಒಳಗಿನ ಮಕ್ಕಳನ್ನು ಈ ಒಂದು ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಮೊದಲ ಬಾರಿಗೆ ನಿರೂಪಿಸಿದಂಥ ಸಂದರ್ಭ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತೇ ಇದೆ, 1973ರಲ್ಲಿ ಆದಂತಹ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಈ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಮೊದಲ ಬಾರಿಗೆ ನಿರೂಪಿಸಲಾಯಿತು. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಅಂತ ಕೇಳಿದರೆ ಸಮಾನತೆ ಹಕ್ಕು ಮೂಲಭೂತ ಹಕ್ಕು, ವಾಕ್ ಸ್ವಾತಂತ್ರ್ಯ ಕೂಡ ಮೂಲಭೂತ ಹಕ್ಕಿನಲ್ಲಿ ಬರುತ್ತೆ, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಕೂಡ ಮೂಲಭೂತ ಹಕ್ಕಿನಲ್ಲಿ ಬರುತ್ತೆ. ಬಟ್ ಕೆಲಸ ಮಾಡುವ ಹಕ್ಕು ಮೂಲಭೂತ ಹಕ್ಕಿನಡಿ ಬರೋಂಗಿಲ್ಲ. ಆಪ್ಷನ್ ಡಿ ತಪ್ಪಾಗುತ್ತೆ. ಇಲ್ಲಿ ಆಸ್ತಿ ಹಕ್ಕು ಅಂತ ಕೂಡ ಕೊಟ್ಟಿರ್ತಾರೆ ಒಂದೊಂದ್ಸಲ, ಅದು ಕೂಡ ತಪ್ಪು. ಸೊ ಇಲ್ಲಿ ನೋಡಿ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಸಂವಿಧಾನ ಮತ್ತು ಪಟ್ಟಿ 2ರಲ್ಲಿರ್ತಕ್ಕಂಥ ಅವಕಾಶಗಳು. ಸೊ ಮೊದಲನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಪ್ಪ ಅಂತಂದರೆ ಏಕರೂಪ ಸಿವಿಲ್ ಸಂಹಿತೆ, ಏಕರೂಪ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಲ್ಲ, ಅದು DPSP ಒಳಗಡೆ ಕಂಡುಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ
ಮೂಲಭೂತ ಹಕ್ಕುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಡುಬರುತ್ತೆ ಅಂತಂದರೆ ಇದು ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರೋದು ಅಸ್ಪೃಶ್ಯತಾ ನಿರ್ಮೂಲನೆ 17ನೇ ವಿಧಿ ಅಸ್ಪೃಶ್ಯತಾ ನಿರ್ಮೂಲನೆ ಕಾಯ್ದೆ ಮೂಲಭೂತ ಹಕ್ಕಿನಲ್ಲಿ ಕಂಡುಬರುತ್ತೆ. ಮೂಲಭೂತ ಕರ್ತವ್ಯಗಳಲ್ಲಿ ಇಲ್ಲಿ ಯಾವುದಿದೆ ಅಂತ ಅಂದರೆ ಇದು ನೋಡಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವುದು ಯಾವುದೇ ವ್ಯಕ್ತಿಯ ಮೂಲಭೂತ ಕರ್ತವ್ಯವಾಗಿರುತ್ತದೆ. ಇನ್ನು 5ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಅನುಸೂಚಿತ ಪ್ರದೇಶಗಳಿಗೆ ಸಂಬಂಧಿಸಿದೆ. ಇಲ್ಲಿ ಸರಿ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಇಲ್ಲಿದೆ ನೋಡಿ ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಈ ಕೆಳಗಿನ ಯಾವುದು ಭಾರತ ಸಂವಿಧಾನಿಕ ಪ್ರಾಧಿಕಾರ ಅಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನಿಕ ಪ್ರಾಧಿಕಾರ ಯಾವುದು ಅಲ್ಲ ಅಂತಂದರೆ ಯೋಜನಾ ಆಯೋಗ, ಪ್ರಸ್ತುತ ನೀತಿ ಆಯೋಗ ಇದೆ, ನೀತಿ ಆಯೋಗ. ಸೊ ಇದೊಂದು ಸಂವಿಧಾನದ ಪ್ರಾಧಿಕಾರವಾಗಿರುವುದಿಲ್ಲ. ಇನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಇದು ಕೂಡ ಹೌದು. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇದು ಕೂಡ ಹೌದು. ಕೇಂದ್ರ ಲೋಕಸೇವಾ ಆಯೋಗ ಕೂಡ ಹೌದು. ಆಪ್ಷನ್ ಡಿ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ ರದ್ದುಪಡಿಸದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ರದ್ದುಪಡಿಸದೇ ಹೊರತು ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಅದು ಎಷ್ಟು ದಿನಗಳ ಅಥವಾ ಎಷ್ಟು ತಿಂಗಳವರೆಗೆ ಅದು ಕಾಲದಲ್ಲಿ ಚಾಲ್ತಿಯಲ್ಲಿರುತ್ತೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನದಿಂದ 6 ತಿಂಗಳವರೆಗೆ ಯಾವುದೇ ಒಂದು ಸಭೆ ನಡೆಸಲಿಕ್ಕಂದ್ರೂ ಅದು ಚಾಲ್ತಿಯಲ್ಲಿರುತ್ತೆ. ಬಟ್ 6 ತಿಂಗಳ ಅದಕ್ಕಿಂತ ಜಾಸ್ತಿ ಮುಂದುವರಿಸಬೇಕಂತ ಅಂದರೆ ಸಭೆ ಸೇರಿ ಸಭೆಯಲ್ಲಿ ಮತ್ತೆ ನಿರ್ಣಯ ತೆಗೆದುಕೊಂಡು ಮತ್ತೆ 6 ತಿಂಗಳು ಮುಂದಕ್ಕೆ ಹಾಕ್ಬೋದು ಅದನ್ನು ತುರ್ತು ಪರಿಸ್ಥಿತಿಯನ್ನು. ನೆಕ್ಸ್ಟ್ ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ ಅಂತ ಕೇಳಿದ್ದಾರೆ. ಸೊ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಕಂಡು ಬಂದಿದ್ದಾವೆ, ಖರೋಷ್ಠ ಲಿಪಿಯಲ್ಲಿ ಕಂಡು ಬಂದಿದ್ದಾವೆ, ಅರೇಬಿಕ್ ಲಿಪಿಯಲ್ಲಿ ಕಂಡು ಬಂದಿದ್ದಾವೆ, ಗ್ರೀಕ್ ಲಿಪಿಯಲ್ಲಿ ಕಂಡು ಬಂದಿದ್ದಾವೆ. ಸೊ 4 ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರತಿಪಾದನೆ ಏನು ಹೇಳುತ್ತೆ ನೋಡಿ. ಭಾರತದ ಸಂಸತ್ತಿನಲ್ಲಿ ಹಣದ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ. ಸೊ ಭಾರತ ಸಂಸತ್ತಿನಲ್ಲಿ ಹಣದ ವಿಧೇಯಕನ ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತ ಲೋಕಸಭೆಯಲ್ಲಿ ಮಾತ್ರ ಇದನ್ನು ಮಂಡಿಸಬೇಕಾಗತ್ತೆ. ಒಂದು ವಿಧೇಯಕವು ಹಣದ ವಿಧೇಯಕವೇ ಅಲ್ಲವೇ ಎಂಬುದನ್ನು ಲೋಕಸಭೆ ಸ್ಪೀಕರ್ ಅವರು ಮಾತ್ರ ನಿರ್ಧರಿಸಬೇಕು. ಇದು ಕೂಡ ಸರಿಯಾಗಿದೆ. ಎರಡೂ ಸರಿಯಾಗಿದ್ದಾವೆ. ಹೇಗೆ 6 ಸರಿಯಾದ ಕಾರಣವಾಗಿದೆ. ನೆಕ್ಸ್ಟ್ ಇದುವರೆಗೆ ಕಂಡು ಹಿಡಿಯಲಾಗಿರುವ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು ಅಂತಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು ಪ್ರದೇಶವು ಇದುವರೆಗೆ ಕಂಡು ಹಿಡಿಯಲಾದ ಅತ್ಯಂತ ಉತ್ತರದಲ್ಲಿರ್ತಕ್ಕಂಥ ಹರಪ್ಪ ನಿವೇಶನವಾಗಿದೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ ಅಂತ ಕೇಳಿದ್ದಾರೆ. ಸೊ ಕವಿರಾಜ ಮಾರ್ಗ ಕೃತಿಯು ಕರ್ನಾಟಕದ ಅನನ್ಯತೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ಪ್ರಮುಖ ಕೃತಿಯಾಗಿದೆ. ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು ಅಂತ ಕೇಳಿದ್ದಾರೆ. 1799 ಮೇ 4ರಂದು ಟಿಪ್ಪು ಸುಲ್ತಾನ ಮರಣ ಹೊಂತಾನೆ. 4ನೇ ಮೈಸೂರು ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ. 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ರಲ್ಲಿ ಆರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸೊ 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಎಲ್ಲಿ ಅಂತ ಅಂದರೆ ಆಪ್ಷನ್ ಸಿ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಲಾಯಿತು ಅಥವಾ ಆರಂಭಿಸಲಾಯಿತು. ನೆಕ್ಸ್ಟ್ 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 70 ಅಡಿ ಎತ್ತರದ ಇರತಕ್ಕಂಥದ್ದು ಶ್ರವಣಬೆಳಗೊಳದಲ್ಲಿ. ಸೊ ಟೋಟಲ್ ನಮ್ಮ ರಾಜ್ಯದಲ್ಲಿ 5 ಮೂರ್ತಿಗಳಿದ್ದಾವೆ. ಏನೋ ಗೊಮ್ಮಟೇಶ್ವರ ಮೂರ್ತಿಗಳು. ಒಂದು ಧರ್ಮಸ್ಥಳ, ಕಾರ್ಕಳ ಮತ್ತು ವೇಣೂರು, ಇನ್ನೊಂದು ಗೊಮ್ಮಟಗಿರಿ, ಶ್ರವಣಬೆಳಗೊಳ. ಸೊ ಇವೆಲ್ಲವುಗಳನ್ನು ನೆನ್ಪಿಟ್ಕೊಂಡಿರಿ. ಈ 5 ಪ್ಲೇಸ್ಗಳಲ್ಲಿ ನಮ್ಮ ರಾಜ್ಯದಲ್ಲಿ ಗೊಮ್ಮಟೇಶ್ವರನ ಮೂರ್ತಿಗಳು ಕಂಡುಬರುತ್ತವೆ. ಇನ್ನು ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು ಅಂತ ಕೇಳಿದ್ದಾರೆ. ಸೊ ಇದು ವಾತಾಪಿ ಅಂತ ಕರಿತಿದ್ರು, ಎಲ್ರಿಗೂ ಗೊತ್ತೇ ಇದೆ. ನೆಕ್ಸ್ಟ್ ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ. ಇದು ಗುಪ್ತರಿಗೆ ಸೇರಿದ ಒಂದು ಪ್ರಸಿದ್ಧವಾದ ಉಕ್ಕಿನ ಸ್ತಂಭವಾಗಿದೆ. ಗುಪ್ತರಿಗೆ ಸೇರಿದ ಸ್ತಂಭ. ಇನ್ನು ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಂಕರಾಚಾರ್ಯರು ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರಾಗಿದ್ದಾರೆ. ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಅಂತ ಕೇಳಿದ್ದಾರೆ. ಸೊ ಜಸ್ಟಿಸ್ ಮಿಲ್ಲರ್ ಸಮಿತಿ ಯಾವುದರ ಬಗ್ಗೆ ಅಂತಂದರೆ ಇದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯ ಬಗ್ಗೆ ಒಂದು ವರದಿಯನ್ನು ಸಲ್ಲಿಸಬೇಕಾಗಿತ್ತು.
ಸಲ್ಲಿಸಿದೆ. ಈ ಕೆಳಗಿನ ಯಾವುದು ಭಾರತ ರಾಷ್ಟ್ರೀಯ ಲಾಂಛನವಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಸಾರಾನಾಥ್ ಸಿಂಹದ ಶಿರೋಭಾಗವು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ನೆಕ್ಸ್ಟ್, ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂತಹ ನಾಯಕರು ಯಾರು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ವಿ ಗಿರಿರವರು 1931ರಲ್ಲಿ ಎರಡನೇ ದುಂಡು ಮೇಜಿನ ಸಭೆಯನ್ನು ನಡೀತಲ್ಲ ಅಲ್ಲಿ ಏನು ಪ್ರತಿನಿಧಿಸಿದಂಥ ಯಾರನ್ನ ಕಾರ್ಮಿಕರನ್ನ ಪ್ರತಿನಿಧಿಸಿದ ನಾಯಕರಾಗಿದ್ದಾರೆ. ಸೊ ಕೊನೆಯದಾಗಿ ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ 1ನೇ ಅಮೋಘ ವರ್ಷ. 1ನೇ ಅಮೋಘ ವರ್ಷನ ಕಾಲಕ್ಕೆ ಸೇರಿದಂಥ ಪ್ರಖ್ಯಾತ ಕೃತಿಯಾಗಿದೆ. ಸೊ ಇಲ್ಲಿಗೆ ಇವತ್ತಿನ ಪೇಪರ್ 1ನ ಮಾಡಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಏನಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ನೋಡಿರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾ, ವಾಟ್ಸಪ್, ಫೇಸ್ಬುಕ್, ಥ್ರೆಡ್ಸ್ ಎಲ್ಲ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.